ಬಿ ಜೆ ಪಿ ಇದ್ದಿದ್ದು ಆರ್ ಎಸ್ ಎಸ್ಸಿಂದ ಹೊರಗೆ ಬರುವಂಥ ಪ್ರಯತ್ನ ಮಾಡಲಿಕ್ಕೆ ರೀ. ಜೊತೆಗೆ ನಮ್ಮ ಮೋದಿಯವರು ಅವರು ಸಹಿತ ನಾವು ಯಾರ ಅಂಡರ್ದಲ್ಲಿ ಇರೋರಲ್ಲ ಅನ್ನುವಂಥದ್ದು ಅಷ್ಟೇ ಅಲ್ಲ, ಬಿ ಜೆ ಪಿ ಅಂದರೆ ಮೋದಿ ಅಂದರೆ ಬಿ ಜೆ ಪಿ ಅಷ್ಟೇ. ಯಾಕೆ ಇನ್ನೊಂದು ತೊಳೆದು ಅಂದ್ರೆ ಇಂಡಿಯಾ ಈಸ್ ನರೇಂದ್ರ ಮೋದಿ ಈಸ್ ಇಂಡಿಯಾ. ಹಿಂದೆ ಹೆಂಗೆ ಇಂದಿರಾ ಗಾಂಧಿ ಅವ್ರ ಸಲ ಆಗಿತ್ತಲ್ಲ, ಇಂದಿರಾ ಇಸ್ ಇಂಡಿಯಾ, ಇಂಡಿಯಾ ಇಸ್ ಇಂದಿರಾ ಅಂತೇಳಿ, ಅದೇ ರೀತಿ ಇದಾವು ಎಲ್ಲ ಸಾಹಿತ್ಯಗಳು ಹೆಚ್ಚಳಾಗಿದ್ದಾವೆ. ಅಂತೂ ಇಂತೂ ಒಂದು ಮಾತು ಸ್ಪಷ್ಟ ಆಯಿತು, ಮನುಷ್ಯ ಯಾವುದೇ ಇರಲಿ, ಒಂದು ಭಲಾಟೆ ಸಂಘಟನೆ ಇದ್ದರೂ ಸಹ ಅದು ನಮ್ಮಿಂದ ಅನ್ನುವಂಥ ಮಾತನ್ನು ಇವತ್ತು ಮೋದಿಯವರು ಆಡಿ ತೋರಿಸೋ ಮೂಲಕ, ಮೋದಿಯವ್ರಿಗಿಂತಲೂ ಅವರು ಬೆಂಬಲಿಗೆ ಆಡಿ ತೋರಿಸೋ ಮೂಲಕ ಮೋದಿಯವರು ಇವತ್ತು ಬಿ ಜೆ ಪಿ ದೊಡ್ಡದು ಆರ್ ಎಸ್ ಎಸ್ ಅಲ್ಲ ಅನ್ನುವಂಥ ಮಾತುಗಳ ಜೊತೆಗೆ ಆರ್ ಎಸ್ ಎಸ್ ನಮಗೆ ಆಡೋ ಮಾಡೋಕ್ಕೆ ಯಾರು ಅನ್ನೋಂಥ ಪ್ರಶ್ನೆ ಇಲ್ಲಿ ಮುಂದಿಟ್ಟದ. ಇನ್ನು ಉತ್ತರ ಅವ್ರು ಹುಡುಕ್ಬೇಕಾಗಿದೆ ಏನಂತೇಳಿ. ನಿಜವಾಗಿ ಈ ಮಾತನ್ನು ಅರಿಸ್ಕೊಳ್ತಾರ ನಮ್ಮ ಮೋಹನ್ ಭಾಗವತರು ಅಥವಾ ಆರ್ ಎಸ್ ಎಸ್ದವರು, ಅವ್ರಿಗೆ ಬಿಟ್ಟಂಥ ವಿಷಯ. ಆದರೆ ಮೋದಿಯವ್ರು ಮಾತ್ರ ಸ್ಪಷ್ಟವಾಗಿ ಅವ್ರ ಹಿಂಬಾಲಕರು ನಿಷ್ಕಾಂತ್ ಅವರು ಹೇಳಿಬಿಟ್ಟಿದ್ದಾರೆ, ಆರ್ ಎಸ್ ಎಸ್ ನಾವಲ್ಲಪ್ಪ, ನಾವು ರಿಟೈರ್ ಆಗೋ ಸಾಧ್ಯ ಇಲ್ಲ, ಮುಂದಿನ 2029ಕ್ಕೂ ನಾವು ಎಲೆಕ್ಷನ್ ಇಲ್ಲ, ಅವರ ಪ್ರಧಾನಿ ಕ್ಯಾಂಡಿಡೇಟ್ ಅಂತ ಹೇಳಿದ್ದಾರೆ. ಏನು ಅನಿಸ್ತದೆ ನಿಮಗೆ? ಇವರು ಈ ತೆಕ್ಕಾಡು ದೊಡ್ಡದಾಗ್ಬೋದಾ ಅಥವಾ ಇಲ್ಲಿಗೆ ಬಗೆಹರಿಬೋದಾ? ಯಾಕಂದರೆ ಆರ್ ಎಸ್ ಎಸ್ ಪ್ರಜ್ಞಾವಂತರ ಗುಂಪದು, ಒಮ್ಮೆಲೆ ವೈರತ್ತು ಮಾಡ್ಕೊಳ್ಳಿಕ್ಕೆಲ್ಲ ತಡದ ಹಾದಿ ನೋಡ್ಬೋದು. ಏನೋ ಆಗಲಿ, ಒಟ್ಟಲ್ಲಿ ಮಾತ್ರ ಅಲ್ಲೇ ಕಂದಕ್ಕೆ ಬಿದ್ದಿದ್ದು ಮಾತ್ರ ಸುಳ್ಳೇನಲ್ಲ ಬಿ ಜೆ ಪಿ ಮತ್ತು ಆರ್ ಎಸ್ ಮಧ್ಯೆಲ್ಲ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆ ಸಬ್ಸ್ಕ್ರೈಬ್ ಆಗೋದು ನಿರೀಕ್ಷೆಗೆ ಹೋಗ್ಬೇಡ್ರಿ. ಎಸ್ 16 ನ್ಯೂಸ್ ಅರ್ಥ ತಿಳಿಸಿ ತರಬಿದ್ದು ಸತ್ಯದ ಕೈಗಳಲ್ಲಿ ವಂದನೆಗಳು.